ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವಂತ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 215ನೇ ವಿಡಿಯೋ. ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಐಡಿಯಾಸ್ ಫೋರಂ ಅಲ್ಲಿ ಹಲವಾರು ಕೋರ್ಸ್ಗಳಿವೆ, ಪ್ಲೇಲಿಸ್ಟ್ ಅಲ್ಲಿ ಚೆಕ್ ಮಾಡಬಹುದು. ಕಳೆದ ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಬಂದಿದ್ದೆ. ಯಾವಾಗ ಕಳೆದ ತರಗತಿನ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಯಾವಾಗ ಅಟೋಮನ್ ಟರ್ಕರು ಟರ್ಕಿಯ ಪ್ರದೇಶಗಳನ್ನು ವಶಪಡಿಸಿಕೊಂಡಾಗ ಅವರಿಗೆ ಲ್ಯಾಂಡ್ ರೂಟ್ ಕಂಪ್ಲೀಟ್ಲಿ ಕ್ಲೋಸ್ ಆಯಿತು. ಅಟೋಮನ್ ಟರ್ಕರಿಗೂ ಮತ್ತು ಯುರೋಪಿಯನರಿಗೂ ಬರ್ತಿರ್ಲಿಲ್ಲ. ಆದ್ದರಿಂದ ಭಾರತ ಜೊತೆ ವ್ಯಾಪಾರ ಮಾಡಬೇಕು ಅಂತಂದ್ರೆ ಸಮುದ್ರ ಮಾರ್ಗ ಕಂಪ್ಲೀಟ್ಲಿ ಸಂಪೂರ್ಣ ಸಮುದ್ರ ಮಾರ್ಗವನ್ನ ಹುಡುಕುವಂತಹ ಕೆಲಸ ಒಂದು ಅವಶ್ಯಕತೆ ಉಂಟಾಯ್ತು. ಈಗ ಹಿಂದೆ ವ್ಯಾಪಾರದಲ್ಲಿ ಇಟಲಿ ಮತ್ತು ಸ್ವಿಟ್ಜರ್ಲೆಂಡ್ ಅವರು ಮುಂದಿದ್ರು, ಆದರೆ ಸಮುದ್ರಯಾನದಲ್ಲಿ ಅವರಿಗೆ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಯಾವಾಗ ಅಟೋಮನ್ ಟರ್ಕರು ಆ ಒಂದು ಭಾಗವನ್ನ ಕ್ಲೋಸ್ ಮಾಡಿದ್ರು, ಆಗ ಭಾರತಕ್ಕೆ ಸಂಪೂರ್ಣವಾಗಿ ಹೊಸದಾಗಿ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಬೇಕಂತ ಒಂದು ಅವಶ್ಯಕತೆ ಉಂಟಾಯಿತು. ಆ ಒಂದು ತಾಕತ್ತಿದ್ದದ್ದು ಕೇವಲ ಕೆಲವು ದೇಶಗಳಿಗೆ ಮಾತ್ರ, ಅದರಲ್ಲಿ ಮುಖ್ಯವಾಗಿ ಪೋರ್ಚುಗಲ್ ದೇಶಕ್ಕೆ. ಯಾಕೆ ಎಂದರೆ ಸಮುದ್ರಯಾನ ಅನ್ನುವಂತಹದ್ದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಅವತ್ತಿನ ಕಾಲದಲ್ಲಿ ಭೂಮಿ ಚಪ್ಪಟೆಯಾಗಿದೆ ಎಂದುಕೊಂಡಿದ್ರು. ನಾವು ಸಮುದ್ರಯಾನ ಮಾಡಬೇಕಾದ್ರೆ ಯಾವುದೋ ಒಂದು ಪ್ಲೇಸ್ಗೆ ಭೂಮಿ ಎಂಡ್ ಆಗುತ್ತೆ, ಅಲ್ಲಿ ಒಂದು ಪಾತಾಳ ಇರುತ್ತೆ, ಅಲ್ಲಿ ನಾವು ಬಿದ್ದ್ಬಿಡ್ತೀವಿ ಅನ್ನೋ ಒಂದು ಭಯ ಕೂಡ ಅವರಲ್ಲಿ ಇತ್ತು. ಆದ್ದರಿಂದ ಅಷ್ಟು ಸುಲಭ ಯಾರು ಕೂಡ ಈಕ್ವೇಟರ್ನ ಸಮಾವೇಶವನ್ನ ಕ್ರಾಸ್ ಮಾಡಿ ಯಾರು ಬಂದಿರಲಿಲ್ಲ. ಆ ಟೈಮಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಡಿಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಬಾತ್ಲೋಮಾ ಡಯಾಸ್ ಈ ಒಂದು ಕೆಲಸಕ್ಕೆ ಕೈ ಹಾಕ್ತಾನೆ. ಆದರೆ ಭಾಗಶಃ ಸ್ವಲ್ಪ ಕೇಪ್ ಆಫ್ ಗುಡ್ ಹೋಪ್ ವರೆಗೂ ಬರ್ತಾನೆ. ನಂತರವಾಗಿ ಕ್ರಿಸ್ಟೋಫರ್ ಕೊಲಂಬಸ್ ಅಮೆರಿಕವನ್ನ ಕಂಡಿತಾನೆ, ಭಾರತ ಅನ್ಕೊಂಡು ಅಮೆರಿಕವನ್ನ ಕಂಡಿತಾನೆ. ನಂತರವಾಗಿ ವಾಸ್ಕೋ ಡಿ ಗಾಮಾ ಯಶಸ್ವಿಯಾಗಿ ಭಾರತಕ್ಕೆ ಬರ್ತಾನೆ, ಕಲ್ಲಿಕೋಟೆಗೆ ಬರ್ತಾನೆ. ರಾಜ ಮನು ವಿಕ್ರಮ ಅವರನ್ನ ವೆಲ್ಕಮ್ ಮಾಡ್ತಾನೆ. ಬಹುಮುಖ್ಯವಾಗಿ ಪೋರ್ಚುಗೀಸರು ಇಲ್ಲಿಗೆ ಬಂದಾಗ ಅವರ ಆಲೋಚನೆ ಬದಲಾಗುತ್ತೆ. ಅರಬ್ಬರು ಏನಿದ್ರು ಅವರನ್ನು ತೆಗೆದುಹಾಕ್ಬಿಟ್ಟು ನಾವು ವ್ಯಾಪಾರದಲ್ಲಿ ಏಕಸ್ವಾಮ್ಯನ ಸಾಧಿಸಬೇಕು, ನಾವು ಹೆಚ್ಚು ಲಾಭವನ್ನ ಮಾಡಬೇಕು ಅನ್ನುವಂಥದ್ದು. ಬಿಕಾಸ್ ಅವರು ಲಾಭದ ರುಚಿನ ನೋಡಿದ್ರು. ಯಾವಾಗ ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಬಂದಾಗ ಅವನು ರಾಜ ಮನು ವಿಕ್ರಮ ಅವರಿಂದ ಏನು ಉಡುಗೊರೆ ಕೊಟ್ಟಿದ್ರು, ಮಸಾಲಾ ಪತ್ರಗಳನ್ನು ತೆಗೆದುಕೊಂಡು ಅವನು ಯಾರು ವಾಪಸ್ ಹೋದ್ನಲ್ಲ, ಅದರಲ್ಲಿ ಅವನಿಗೆ ಆದಂತಹ ಖರ್ಚಿಗಿಂತ 10 ಪಟ್ಟು ಹೆಚ್ಚು ಲಾಭವನ್ನು ಗಳಿಸಿದ್ದ. ಆಗ ಅವನಿಗೆ ದುಡ್ಡಿನ ಆಸೆ ಕ್ರಿಯೇಟ್ ಆಗಿತ್ತು. ಎಷ್ಟು ಲಾಭದಾಯಕವಾಗಿತ್ತು ಈ ಒಂದು ವ್ಯಾಪಾರ ಅನ್ನುವಂಥದ್ದು. ಆದ್ದರಿಂದ ಅರಬ್ಬರನ್ನು ತೆಗೆದು ಹಾಕಬೇಕು ಅನ್ನುವಂಥ ಆಲೋಚನೆ ಅವರಿಗೆ ಕ್ರಿಯೇಟ್ ಆಯಿತು. ಇದಕ್ಕೆ ರಾಜ ಮನು ವಿಕ್ರಮ ವರ್ಮ ಒಪ್ಪಲಿಲ್ಲ. ಅದಕ್ಕೆ ವಾಸ್ಕೋ ಡಿ ಗಾಮಾ ಮತ್ತು ಅವರ ತಂಡ ರಾಜ ಮನು ವಿಕ್ರಮ ವರ್ಮ ಮತ್ತು ಅವರ ಕಮಾಂಡರ್ ಕುಂಜಲಿ ಮರ್ಕರನ್ನ ಕೊಲೆ ಮಾಡುವ ಮುಖಾಂತರವಾಗಿ ಏಕಸ್ವಾಮ್ಯವನ್ನು ಸಾಧಿಸಲು ಇವರು ಮುಂದಾಗ್ತಾರೆ ವ್ಯಾಪಾರದಲ್ಲಿ. ವಾಸ್ಕೋ ಡಿ ಗಾಮಾ ಇಲ್ಲೇ ಇದ್ದ. ಸೆಕೆಂಡ್ ಟೈಮ್ ಬಂದಾಗ ವಾಪಸ್ಸು ಕೊಚ್ಚಿನಲ್ಲಿ ಅವನ ಸಮಾಧಿ ಇದೆ ಅಂತ ಕೂಡ ಗೊತ್ತಿರಬೇಕು. ಪೋರ್ಚುಗೀಸರು ಭಾರತಕ್ಕೆ ಮೇ 17, 1498ರಲ್ಲಿ ವಾಸ್ಕೋ ಡಿ ಗಾಮಾ ಮುಖಾಂತರವಾಗಿ ಬರ್ತಾರೆ. ಮೊಟ್ಟ ಮೊದಲ ಬಾರಿಗೆ ಅದೇ ಕಲ್ಲಿಕೋಟೆಯಲ್ಲಿ 1502ರಲ್ಲಿ ಮೊದಲ ವ್ಯಾಪಾರಿ ಕೇಂದ್ರವನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಸರ್, ಕಲ್ಲಿಕೋಟೆ ಇಲ್ಲ ಅಂತ ಪಕ್ಷದಲ್ಲಿ ಯು ಕ್ಯಾನ್ ಗೋ ಟು ಕೊಚ್ಚಿ. ಪೋರ್ಚುಗೀಸರು they were the first European to start a trade center in India. ಭಾರತದಲ್ಲಿ ವ್ಯಾಪಾರ ಕೇಂದ್ರವನ್ನ ಪ್ರಾರಂಭಿಸಿದ ಮೊದಲ ಯುರೋಪಿಯನ್ನರು ಯಾರು ಅಂತ ಕೇಳಿದಾಗ ಪೋರ್ಚುಗೀಸರು. ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರು. ಅದ್ರ ಬಗ್ಗೆ ಗೊತ್ತಿರಬೇಕು. ದಟ್ ಇಸ್ ವಾಸ್ಕೋ ಡಿ ಗಾಮನ ಮುಖಾಂತರವಾಗಿ. ಕೊನೆಗೆ ಹೋಗಿದ್ದು ಕೂಡ ಪೋರ್ಚುಗೀಸರೇ. ಐ ವಿಲ್ ಟೆಲ್ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಮೊದಲು ಬಂದವರು ಅವರೇ, ಕೊನೆಗೆ ಹೋದವರು ಕೂಡ ಅವರೇ. ಅಪ್ ಟು 1961ವರೆಗೂ ಅವರು ಭಾರತದಲ್ಲೇ ಇದ್ರು. 1961 ಭಾರತ ಸ್ವತಂತ್ರ ಬಂದ್ರು ನಂತರವೂ ಕೂಡ ಅವರು ಇದ್ರು. ಆಪರೇಷನ್ ವಿಜಯವನ್ನು ಮಾಡುವ ಮುಖಾಂತರವಾಗಿ ಆಪರೇಷನ್ ವಿಜಯ್ ಅನ್ನುವಂತ ಒಂದು ಆರ್ಮಿಯ ಒಂದು ಅಟ್ಯಾಕ್ ಮಾಡುವ ಮುಖಾಂತರವಾಗಿ ಗೋವಾ, ದಮನ್, ದಿಯು ಅವ್ರ ಕಂಟ್ರೋಲ್ಗೆ ಇದ್ದು 1961ವರೆಗೂ. ಅಲ್ಲಿ ನಂತರವಾಗಿ ವಶಪಡಿಸಿಕೊಂಡಿದ್ದು ಭಾರತ ದೇಶ. ಅವರು ಭಾರತಕ್ಕೆ ಬಂದಾಗ ನೋಡ್ರಿ, ಇಲ್ಲಿಂದ ಏನು ಯುರೋಪಿಯನ್ನರು ಭಾರತಕ್ಕೆ ಬರ್ತಾರೆ, ನಂತರ ಡಚ್ರು ಬರ್ತಾರೆ, ಬ್ರಿಟಿಷರು ಬರ್ತಾರೆ.
ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀನಿ. ಅವ್ರು ಬಂದಾಗ ಅವರವರಲ್ಲೇ ಒಂದು ಕಿತ್ತಡ ಸ್ಟಾರ್ಟ್ ಆಗ್ತದೆ. ಆಗ ಅವ್ರು ಏನ್ ಮಾಡ್ತಾರೆ, ಅವರ ಒಂದು ಟ್ರೇಡ್ ಸೆಂಟರ್ಗಳಿಗೆ, ಅವರ ಒಂದು ಮುಖ್ಯ ಕಚೇರಿಗಳಿಗೆ ಕೋಟೆಗಳನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಕೋಟೆಗಳನ್ನ ಕಟ್ಬಿಟ್ಟು ಅಲ್ಲಿ ತನ್ನ ಆರ್ಮಿಯನ್ನ ಇಡುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ, ತನ್ನ ರಕ್ಷಣೆಗೋಸ್ಕರ. ಇದು ಮೊಟ್ಟ ಮೊದಲ ಬಾರಿಗೆ ಪೋರ್ಚುಗೀಸರು ಏನ್ ಭಾರತಕ್ಕೆ ಬಂದರು, ಅವರು ಕೂಡ ಕೋಟೆಗಳನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಕೊಚ್ಚಿನ್ ವಾಸ್ ದ ಫಸ್ಟ್ ಫೋರ್ಟಿಫಿಕೇಶನ್ ಬೈ ಯುರೋಪಿಯನ್ಸ್ ಇನ್ ಇಂಡಿಯಾ. ಕೊಚ್ಚಿನ್ ಭಾರತದಲ್ಲಿ ಯುರೋಪಿಯನ್ ಅವರ ಮೊದಲ ಕೋಟೆ. ಫೋರ್ಟಿಫಿಕೇಶನ್ ಅಂದ್ರೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವ್ರು ಮಾಡ್ಕೊಳ್ಳುವಂಥದ್ದು ಒಂದು ತಂತ್ರ, ಅದು ಫೋರ್ಟಿಫಿಕೇಶನ್. ಮುಂದೆ ಇದನ್ನ ಕಂಟಿನ್ಯೂ ಮಾಡ್ತಾರೆ. ಏನು ಬ್ರಿಟಿಷರು ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಲೋಕಲ್ ರಾಜನ ಪರ್ಮಿಷನ್ ತೆಗೆದುಕೊಳ್ಳೋದು, ನಮ್ಮ ರಕ್ಷಣೆಗೋಸ್ಕರ ನಾವು ಕಟ್ಕೊಳ್ತೀವಿ ಅಂತ ತಗೊಂಡ್ಬಿಟ್ಟು ಅವರು ಫೋರ್ಟಿಫಿಕೇಶನ್ ಅನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಕೊಚ್ಚಿನ್ ವಾಸ್ ದ ಫಸ್ಟ್ ಫೋರ್ಟಿಫಿಕೇಶನ್ ಬೈ ಯುರೋಪಿಯನ್ಸ್ ಇನ್ ಇಂಡಿಯಾ. ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕ್ಲಿಯರ್ ನೋಡ್ರಿ. ಒಂದು UPPSC ಉತ್ತರ ಪ್ರದೇಶದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ, ವೇರ್ ಡಿಡ್ ದ ಪೋರ್ಚುಗೀಸ್ ಕನ್ಸ್ಟ್ರಕ್ಟ್ ದೇರ್ ಫಸ್ಟ್ ಪೋರ್ಟ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ನೋಡಿ. ಕೊಚ್ಚಿನ್. ಆನ್ಸರ್ ಕೊಚ್ಚಿನ್. ಕೊಚ್ಚಿನ್ 1530ರವರೆಗೆ ಗೋವಾ ನೆಕ್ಸ್ಟ್ ಹೆಡ್ ಕ್ವಾರ್ಟರ್ ಆಗುತ್ತೆ. ಅಪ್ ಟು 1530ರವರೆಗೆ ಕೊಚ್ಚಿನ್ಯೇ ಪೋರ್ಚುಗೀಸರ ಮುಖ್ಯ ವ್ಯಾಪಾರ ಕೇಂದ್ರವಾಗಿತ್ತು. ನಂತರವಾಗಿ ನೀವು ಹೇಳ್ತೀನಿ, ಅಪ್ ಟು ನಿನೋ ಡಾ ಕುನ್ಹಾ ಅಂತ ಬರ್ತಾನೆ, ಅವನು ಬಂದಾಗ ಕ್ಯಾಪಿಟಲ್ ಸಿಟಿಯನ್ನ ಕೊಚ್ಚಿನಿಂದ ಗೋವಾಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ. ಪ್ಲೇಸ್ ಅನ್ನ ಚೇಂಜ್ ಮಾಡ್ತಾನೆ, ಗೋವಾಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿವರೆಗೂ ಅಪ್ ಟು 1530ರವರೆಗೂ ಕೂಡ ಪೋರ್ಚುಗೀಸರ ವ್ಯಾಪಾರಕ್ಕೆ ಮುಖ್ಯ ಕೇಂದ್ರ ಯಾವ್ದಪ್ಪ ಅಂದ್ರೆ ಕೊಚ್ಚಿ. ಅಲ್ಲಿ ಅವರು ಫೋರ್ಟಿಫಿಕೇಶನ್ ಮಾಡಿಕೊಳ್ಳುವ ಮುಖಾಂತರವಾಗಿ ಕೊಚ್ಚಿನಲ್ಲಿ ಕೋಟೆನ ಕಟ್ಟಿಕೊಳ್ಳುವ ಮುಖಾಂತರವಾಗಿ ತನ್ನ ರಕ್ಷಣೆಯನ್ನು ಮಾಡ್ಕೊಂಡಿದ್ರು. ಇನ್ನೊಂದು ಎಕ್ಸಾಂಪಲ್ ಪ್ರಶ್ನೆ ಕೇಳಿದ ನೋಡಿ. ದ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ವರ್ ನೋನ್ ಬೈ ದ ನೇಮ್. ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಏನೆಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದಾಗ ಎಸ್ಟಡೋ ಡಾ ಇಂಡಿಯಾ ಅಂತೇಳಿ, ಎಸ್ಟಡೋ ಡಾ ಇಂಡಿಯಾ ಅಂತ ಹೇಳ್ಬಿಟ್ಟು ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಕರೆಯಲಾಗ್ತಿತ್ತು. ಅದನ್ನು ಕೂಡ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಬರ್ಕೊಂಡಿರಿ. ಯೂಶಲಿ ಸಮ್ಟೈಮ್ಸ್ ಎಕ್ಸಾಮ್ನರಿಗೆ ಡಿಫ್ರೆಂಟ್ ಆಗಿ ಪ್ರಶ್ನೆ ತೆಗಿಬೇಕು ಅಂತ ಅಂದ್ಕೊಂಡಾಗ ಈ ತರ ಪ್ರಶ್ನೆಗಳನ್ನು ತೆಗೆಯಬಹುದು. ದ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಹೆಸರೇನು? ಎಸ್ಟಡೋ ಡಾ ಇಂಡಿಯಾ. ಪೋರ್ಚುಗೀಸರ ಮೊದಲ ಫಸ್ಟ್ ಪೋರ್ಟ್ ಯಾವ್ದಂತ ಕೇಳಿದಾಗ ಕೋಟೆ ಕಟ್ಟಿದಿಲ್ಲಪ್ಪ ಅಂದ್ರೆ ಕೊಚ್ಚಿ, ಅಂದ್ರೆ ಹೆಡ್ ಕ್ವಾರ್ಟರ್. 1930ವರೆಗೂ ಅದೇ ಹೆಡ್ ಕ್ವಾರ್ಟರ್ ಆಗಿತ್ತು. 1930 ನಂತರವಾಗಿ ಗೋವಾ ಹೆಡ್ ಕ್ವಾರ್ಟರ್ ಆಯಿತು. ಅಪ್ ಟು 1963ವರೆಗೂ ಕೂಡ ಗೋವಾನೇ ಹೆಡ್ ಕ್ವಾರ್ಟರ್ ಆಗಿತ್ತು. ಪೋರ್ಚುಗೀಸರಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದ್ವಿ. ಅವುಗಳನ್ನ ನಿಮಗೆ ಕೊಡುವಂತ ಕೆಲಸವನ್ನ ಮಾಡಿರಲಿ. ಮೊದಲನೇ ಪ್ರಶ್ನೆ ಏನ್ ಕೇಳಿದ್ದಾರೆ, ಹೂ ಡಿಸ್ಕವರ್ಡ್ ದ ಸೀ ರೂಟ್ ಟು ಇಂಡಿಯಾ ವಿಯಾ ಕೇಪ್ ಆಫ್ ಗುಡ್ ಹೋಪ್. ಈ ಕೆಳಗಿನ ಯಾರು ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕೇಪ್ ಆಫ್ ಗುಡ್ ಹೋಪ್ ಮುಖಾಂತರವಾಗಿ ಕಂಡುಹಿಡಿದರು ಅಂತ ಕೇಳಿದಾಗ ವಾಸ್ಕೋ ಡಿ ಗಾಮಾ. ಇನ್ನೊಂದು ಪ್ರಶ್ನೆ, ವಾಸ್ಕೋ ಡಿ ಗಾಮಾ ಡಿಸ್ಕವರ್ಡ್ ದ ಸೀ ರೂಟ್ ಟು ಇಂಡಿಯಾ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಇಯರ್ ಅಂತ ಕೇಳಿದ್ದಾರೆ. 1498 ಮೇ 17 ಕೊಪ್ಪದ್ ಅನ್ನೋ ಪ್ರದೇಶಕ್ಕೆ ಬರ್ತಾರೆ ಅವನು. ಕೊಪ್ಪಡ್ ಅನ್ನೋ ಪ್ರದೇಶಕ್ಕೆ ನಿಯರ್ ಕಲ್ಲಿಕೋಟ ಹತ್ರ. ಇನ್ನೊಂದು ಪ್ರಶ್ನೆ, ವಾಸ್ಕೋ ಡ ಗಾಮಾ ರೀಚ್ಡ್ ಆ ಫೇಮಸ್ ಪೋರ್ಟ್ ಆಫ್ ಕ್ಯಾಲಿಕಟ್ ಬೈ ಹೆಲ್ಪ್ ಆಫ್. ವಾಸ್ಕೋ ಡ ಗಾಮನಿಗೆ ಅವನೇನು ಆಫ್ರಿಕಾ ಖಂಡ ಸುತ್ತರ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಅವನಿಗೆ ಅರೇಬಿಯನ್ ನ್ಯಾವಿಗೇಟರ್ ಇಬ್ನ್ ಮಜೀದ್ ಅಂತ ಸಿಕ್ಕಿದ. ಅವ್ನು ಸಿಕ್ಕಿದಕ್ಕಿಂತ ಭಾರತಕ್ಕೆ ತಲುಪ್ತಿರಲಿಲ್ಲ, ಸುಲಭ ಇರಲಿಲ್ಲ ತಲುಪೋದು ಭಾರತಕ್ಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಅವ್ನು ಎಲ್ಲಿಗೆ ಹೋಗ್ತಿದ್ದ. ಅರೇಬಿಯನ್ ನ್ಯಾವಿಗೇಟರ್ ಇಬ್ನ್ ಮಾಜಿದ್ ಅವನಿಗೆ ಹೆಲ್ಪ್ ಮಾಡಿದ್ದು. ಅದರಿಂದ ಯಾರ ಹೆಲ್ಪ್ ಸಹಾಯದಿಂದ ಅವನು ಕಲ್ಲಿಕೋಟೆಗೆ ಬಂದ ಅಂತ ಕೇಳಿದಾಗ ಅರೇಬಿಯನ್ ನ್ಯಾವಿಗೇಟರ್ ಇಬ್ನ್ ಮಾಜಿದ್ ಅವನ ಸಹಾಯದಿಂದ ಅವನು ಕಲ್ಲಿಕೋಟೆಗೆ ಬಂದ. ಇದರ ಮುಖಾಂತರವಾಗಿ ಭಾರತಕ್ಕೆ ಸಂಪೂರ್ಣ ಸಮುದ್ರ ಮಾರ್ಗವನ್ನ ಕಂಡುವಂತ ಕೆಲಸವನ್ನ ವಾಸ್ಕೋ ಡಿ ಗಾಮಾ ಮಾಡ್ದ. ಇನ್ನೊಂದು ಪ್ರಶ್ನೆ, ನೇಮ್ ದ ಇಂಡಿಯನ್ ಕಿಂಗ್ ಹೂ ವೆಲ್ಕಮ್ಡ್ ಪೋರ್ಚುಗೀಸ್ ಸೇಲರ್ ವಾಸ್ಕೋ ಡಿ ಗಾಮಾ ಅಟ್ ಕ್ಯಾಲಿಕಟ್. ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆ, ಜಾಮೋರಿನ್, ರಾಜ ಮನು ವಿಕ್ರಮ ವರ್ಮ. ನೆಕ್ಸ್ಟ್ ಪ್ರಶ್ನೆ, ಹೂ ಆರ್ ದ ಫಸ್ಟ್ ಯುರೋಪಿಯನ್ಸ್ ಟು ಸೆಟ್ ಅಪ್ ಸೀ ಟ್ರೇಡ್ ಸೆಂಟರ್ಸ್ ಇನ್ ಇಂಡಿಯಾ. ನೋಡ್ರಿ, ಭಾರತಕ್ಕೆ ಬಂದವರು ಇವರೇ. ಅದರಿಂದ ಭಾರತದಲ್ಲಿ ಸೀ ಟ್ರೇಡ್ ಸೆಂಟರ್ಸ್ ಗಳನ್ನ, ವ್ಯಾಪಾರ ಕೇಂದ್ರಗಳನ್ನ, ಸಮುದ್ರ ವ್ಯಾಪಾರ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದ್ದು ಕೂಡ ಇವರೇ, ಪೋರ್ಚುಗೀಸರು.
ಇನ್ನೊಂದು ಪ್ರಶ್ನೆ, ಹೂ ಆರ್ ದ ಫಸ್ಟ್ ಯುರೋಪಿಯನ್ಸ್ ಟು ಕಮ್ ಟು ಇಂಡಿಯಾ ಫಾರ್ ಟ್ರೇಡ್? ವ್ಯಾಪಾರಕ್ಕೆ ಭಾರತಕ್ಕೆ ಮೊದಲು ಬಂದವರು ಯಾರಪ್ಪ ಅಂತ ಕೇಳಿದಾಗ ಆಟೋಮೆಟಿಕ್ ಪೋರ್ಚುಗೀಸರು, ವಾಸ್ಕೋ ಡಿ ಗಾಮ, ಈಸಿ ನಿಮಗೆ ಗೊತ್ತಾಗುತ್ತೆ. ಈ ತರ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಇವರು ಈಗೇನು ಸಾಂಸ್ಥಿಕವಾಗಿ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು, ಭಾರತಕ್ಕೆ ಅವರು ಸಮುದ್ರ ಮಾರ್ಗವನ್ನು ಕೂಡ ಕಂಡುಹಿಡಿದ್ರು, ವ್ಯಾಪಾರವನ್ನ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು. ಆಗ ಅವರು ಸಾಂಸ್ಥಿಕವಾಗಿ ಆಡಳಿತವನ್ನು ನಡೆಸಲಿಕ್ಕೆ, ವ್ಯಾಪಾರವನ್ನ ಕಂಟ್ರೋಲ್ ಮಾಡ್ಕೊಂಡು ನಡೆಸಲಿಕ್ಕೆ ಪೋರ್ಚುಗೀಸರು ಗವರ್ನರ್ ನೇಮಕ ಮಾಡ್ತಾ ಇದ್ರು. ಮುಂದೆ ಎಲ್ಲರೂ ಕೂಡ ಗವರ್ನರ್ಗಳನ್ನ ನೇಮಕ ಮಾಡ್ತಾ ಇದ್ರು. ಮುಂದೆ ಯಾವ ಯುರೋಪಿಯನ್ನರು ಬಂದ್ರು ಕೂಡ ಗವರ್ನರ್ಗಳನ್ನ ನೇಮಕ ಮಾಡ್ತಾ ಇದ್ರು. ಅದೇ ರೀತಿಗೆ ಪೋರ್ಚುಗೀಸರು ಇಲ್ಲಿ ತನ್ನ ವ್ಯಾಪಾರವನ್ನ ವ್ಯಾಪಾರವನ್ನ ನೋಡ್ಕೊಳ್ಳಕ್ಕೆ ಒಬ್ಬ ಮುಖ್ಯಸ್ಥರನ್ನ ನೇಮಕ ಮಾಡಿದ್ರು. ಅವನೇ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಇವರು ಅನೇಕ ಆಲೋಚನೆಗಳ ಮುಖಾಂತರವಾಗಿ, ಅನೇಕ ಯೋಜನೆಗಳ ಮುಖಾಂತರವಾಗಿ ತನ್ನ ಪ್ರಾಬಲ್ಯಗಳನ್ನ ಸಾಧನೆ ಮಾಡ್ತಾ ಹೋದ್ರು. ಪೋರ್ಚುಗೀಸರ ಮೊದಲ ಗವರ್ನರ್ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಅವನು 3 ವರ್ಷಗಳ ಅವಧಿಗೆ ಭಾರತಕ್ಕೆ ನೇಮಕ ಆಗ್ತಾನೆ. ಇವನಿಗೆ ಏನು ಅರಬ್ಬರ ಒಂದು ವ್ಯಾಪಾರ ಅವ್ರು ಮಾಡ್ತಾ ಇದ್ರು, ಅದನ್ನ ಕಟ್ ಮಾಡ್ಲಿಕ್ಕೆ ಇವನು ಉದ್ದೇಶ ಆಗಿತ್ತು ಕೂಡ ಹೌದು. ಅದರಿಂದ ಇವನಿಗೆ ತನ್ನ ವ್ಯಾಪಾರವನ್ನ ಕರೆಕ್ಟಾಗಿ ಮಾಡ್ಲಿಕ್ಕೆ ಅಲ್ಲಿಂದಲೇ ಒಂದು ಸಫಿಷಿಯಂಟ್ ಫೋರ್ಸ್ ಅನ್ನ, ಅವರಿಗೆ ಮದ್ದುಗುಟ್ಟುಗಳನ್ನ ಕೊಟ್ಟು ಒಂದು ಸಫಿಷಿಯಂಟ್ ಫೋರ್ಸ್ ಅನ್ನ ಕೊಡಲಾಗಿತ್ತು ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾನಿಗೆ. ಅಲ್ಲಿಂದನೇ ತಗೊಂಬಂದಿದ್ದ. ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾನ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಪೋರ್ಚುಗೀಸರನ್ನ ಹಿಂದೂ ಮಹಾಸಾಗರದ ಮುಖ್ಯಸ್ಥರನ್ನಾಗಿ ಮಾಡುವಂತಹದ್ದು ಇವನ ಉದ್ದೇಶವಾಗಿತ್ತು. ಅಂದ್ರೆ ಅರಬ್ಬರನ್ನ ವ್ಯಾಪಾರದಿಂದ ದೂರ ಇಡುವಂತಹದ್ದು ಕೆಲಸವನ್ನ ಇವನು ಮಾಡ್ತಾ ಹೋಗ್ತಾರೆ. ಅಂದ್ರೆ ಕಂಪ್ಲೀಟ್ ಸಾಗರವನ್ನ ಇವನಿಗೆ ಕಂಟ್ರೋಲ್ ತಗೋಬೇಕು, ಭಾರತದ ಒಂದು ವ್ಯಾಪಾರ ಇವನ್ ಕಂಟ್ರೋಲ್ ಇರ್ಬೇಕು ಅನ್ನುವಂಥ ಒಂದು ಉದ್ದೇಶ ಆಗಿತ್ತು ಒಂದು. ಆದ್ದರಿಂದ ಇವನ ನೀತಿಯನ್ನ ಬ್ಲೂ ವಾಟರ್ ಪಾಲಿಸಿ, ನೋಡ್ರಿ, ಹಿಂದೂ ಮಹಾಸಾಗರದ ಮುಖ್ಯಸ್ಥರನ್ನಾಗಿ ಮಾಡಬೇಕು ಪೋರ್ಚುಗೀಸರನ್ನ ಅನ್ನುವಂಥ ಉದ್ದೇಶ ಆಗಿತ್ತು. ಆದ್ದರಿಂದ ಇವನು ಬ್ಲೂ ವಾಟರ್ ಪಾಲಿಸಿ ಅಥವಾ ಇದನ್ನ ಕಾರ್ಟೇಜ್ ಸಿಸ್ಟಮ್ ಅಂತ ಕರಿತೀವಿ, ಆ ಒಂದು ಪದ್ಧತಿಯನ್ನ ತಂದ. ಅಂದ್ರೆ ಅರಬ್ಬರನ್ನ ದೂರ ಇಡುವಂತ ಕೆಲಸವನ್ನ ಮಾಡ್ತಾ ಹೋದ. ಅವ್ರನ್ನ ಯಾವ ರೀತಿಯಾಗಿ ದೂರ ಇಡಬೇಕು, ಯಾವ ರೀತಿಯಾಗಿ ಇಡೀ ಒಂದು ಸಮುದ್ರ, ನೋಡ್ರಿ, ಹಿಂದೆ ನಾವು ಇವಾಗ ಏನ್ ಮಾಡ್ತೀವಿ, ಭೂಮಿಗೋಸ್ಕರ ಹೊಡೆದಾಡ್ತೀವಿ, ಚಿಕ್ಕ ಚಿಕ್ಕ ಒಂದಡಿ ಭೂಮಿಗೋಸ್ಕರ ಹೊಡೆದಾಡ್ತೀವಿ, ಕೊಲೆಗಳೇ ಆಗ್ತದೆ. ಅವ್ರ ಕಾಲದಲ್ಲಿ ಇವರು ವ್ಯಾಪಾರಕ್ಕೆ ಅಂತ ಬಂದಾಗ ಇವರ ಉದ್ದೇಶ ಸಮುದ್ರವನ್ನ ಕಂಟ್ರೋಲ್ ಮಾಡುವಂಥದ್ದು. ಇವತ್ತು ಕೂಡ ಆಗ್ತದೆ. ಇವತ್ತು ಭಾರತ ಆಲ್ಮೋಸ್ಟ್ ಇಂಡಿಯನ್ ಓಷನ್ ಅನ್ನ ಕಂಟ್ರೋಲ್ ಮಾಡ್ತಾ ಇದೆ. ಸಮುದ್ರವನ್ನ ಕಂಟ್ರೋಲ್ ಮಾಡುವ ಕೆಲಸವೂ ಕೂಡ ಅವ್ರ ಕಾಲದಲ್ಲಿ ಆಗ್ತಾ ಇತ್ತು. ಅದರಿಂದ ಬಿಕಾಸ್ ವ್ಯಾಪಾರ ಅವ್ರದ್ದು ವಾಣಿಜ್ಯ ಉದ್ದೇಶ, ಲಾಭದಾಯಕ ಉದ್ದೇಶ. ಹೆಚ್ಚು ಸಾವಿರ ಕಂಟ್ರೋಲ್ ಮಾಡಿದ್ರೆ ಯಾರು ಬೇರೆ ಬರಂಗಿರ್ಲಿಲ್ಲ, ಕಂಪ್ಲೀಟ್ಲಿ ಕಟ್ ಮಾಡ್ಬೋದಿತ್ತಲ್ಲ ಬಂದ್ರೆ. ಅದರಿಂದ ಬ್ಲೂ ವಾಟರ್ ಪಾಲಿಸಿಯನ್ನ ಸ್ಟಾರ್ಟ್ ಮಾಡ್ಕೊಂಡ. ದಟ್ ಇಸ್ ಕಾರ್ಟೇಜ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಬ್ಲೂ ವಾಟರ್ ಪಾಲಿಸಿಯನ್ನ ಸ್ಟಾರ್ಟ್ ಮಾಡಿದವರು ಯಾರು ಅಂತ. ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಥವಾ ಕಾರ್ಟೇಜ್ ಸಿಸ್ಟಮ್ ಸೇಮ್. ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸ್ ಗವರ್ನರ್ ಯಾರು ಅಂತ ಕೇಳಿದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಈ ಕೆಳಗಿನ ಯಾರು ಪೋರ್ಚುಗೀಸರನ್ನ ಹಿಂದೂ ಮಹಾಸಾಗರದ ಮುಖ್ಯಸ್ಥರನ್ನಾಗಿ ಮಾಡುವಂತ ಉದ್ದೇಶವನ್ನು ಹೊಂದಿದ್ದರು ಅಂತ ಕೇಳಿದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಈ ರೀತಿಗೆ ಪ್ರಶ್ನೆಗಳನ್ನ ಕೇಳಬಹುದು. ಒಂದು ಪ್ರಶ್ನೆ ಕೇಳಿದ ನೋಡಿ, ವಾಸ್ ದ ಫಸ್ಟ್ ಪೋರ್ಚುಗೀಸ್ ವೈಸ್ರಾಯ್ ಇನ್ ಇಂಡಿಯಾ? ಭಾರತಕ್ಕೆ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಯಾರಪ್ಪ ಅಂತ ಕೇಳಿದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಇದನ್ನ ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳುವಂತ ಪ್ರಶ್ನೆ ಇದು. ಇನ್ನೊಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಟೆಡ್ ಟು ಬ್ಲೂ ವಾಟರ್ ಪಾಲಿಸಿ ಕೇಳಿದಾಗ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಬ್ಲೂ ವಾಟರ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾರು ಸಂಬಂಧಪಟ್ಟಿದ್ದಾರೆ ಅಂತ ಕೇಳಿದಾಗ ದಟ್ ಇಸ್ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಅದರ ನಂತರವಾಗಿ ಬಂದಂತಹ ಎರಡನೇ ಪೋರ್ಚುಗೀಸ್ ಗವರ್ನರ್ ಯಾರಪ್ಪ ಅಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಇವನು ಭಾರತಕ್ಕೆ ಬಂದ ಎರಡನೇ ಪೋರ್ಚುಗೀಸ್ ಗವರ್ನರ್. ಇವನು ಇನ್ನು ಎಕ್ಸ್ಪ್ಯಾನ್ಷನ್ ಪಾಲಿಸಿನ ಕಂಟಿನ್ಯೂ ಮಾಡ್ತಾ ಹೋದ. ಇವನು ಬಿಜಾಪುರ ಸುಲ್ತಾನನ ಸೋಲಿಸುವ ಮುಖಾಂತರವಾಗಿ, ಇಸ್ಮಾಯಿಲ್ ಆದಿಲ್ ಶಾನನ್ನ ಸೋಲಿಸುವ ಮುಖಾಂತರವಾಗಿ 1510ರಲ್ಲಿ ಬಿಜಾಪುರದ ಕಂಟ್ರೋಲ್ ಇದ್ದಂತಹ ಗೋವೆಯನ್ನ ವಶಪಡಿಸಿಕೊಂಡ. ಅಫಾನ್ಸೋ ಡಿ ಅಲ್ಬುಕರ್ಕು ಕೃಷ್ಣದೇವರಾಯನ ಜೊತೆ ಕೂಡ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದ.
ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ, ಆದರೆ ನೀವು ಯಾವುದೇ ಕಾರಣಕ್ಕೂ ಗೋವಾವನ್ನು ವಶಪಡಿಸಿಕೊಂಡಾಗ ನೀವು ಅವರ ಸಪೋರ್ಟ್ಗೆ ಹೋಗ್ಬೇಡಿ, ನೀವು ತಂಟೆಗೆ ಬರಬೇಡಿ. ಏನು ಒಪ್ಪಂದ ಆಗಿತ್ತು ಕೂಡ ಚರ್ಚೆ ಮಾಡಿದ್ದೆ ನಿಮಗೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ಬೇಕಾದ್ರೆ ಅಫಾನ್ಸೋ ಡಿ ಅಲ್ಬುಕರ್ಕ್ನ ಅಗ್ರಿಮೆಂಟ್ ಏನಾಗಿತ್ತು, ಕೃಷ್ಣದೇವರಾಯ ಮತ್ತು ಅಫಾನ್ಸೋ ಡಿ ಅಲ್ಬುಕರ್ಕ್ ಬಗ್ಗೆ ಏನ್ ಅಗ್ರಿಮೆಂಟ್ ಆಗಿತ್ತು ಅದನ್ನು ಕೂಡ ಚರ್ಚೆ ಮಾಡಿದೆ ನಿಮಗೆ. ಗೋವೆಯನ್ನ ವಶಪಡಿಸಿಕೊಂಡವನು ಅಫಾನ್ಸೋ ಡಿ ಅಲ್ಬುಕರ್ಕ್ 1510ರಲ್ಲಿ. ಇವನು ಒಂದು ಐಡಿಯಾವನ್ನ, ಒಂದು ಕಲ್ಪನೆಯನ್ನ ಸ್ಥಾಪನೆ ಮಾಡ್ತಾನೆ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ಅನ್ನುವಂಥದ್ದು ಕಲ್ಪನೆಯನ್ನ ಸ್ಥಾಪನೆ ಮಾಡ್ತಾನೆ. ಈ ಫೌಂಡೆಡ್ ದ ಐಡಿಯಾ ಆಫ್ ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ. ಆದ್ರಿಂದ ಇವನನ್ನ ಪೋರ್ಚುಗೀಸ್ ಶಕ್ತಿಯ ನಿಜವಾದ ಸ್ಥಾಪಕ ಅಂತ ಕರಿತೀವಿ. ಭಾರತದಲ್ಲಿ ಪೋರ್ಚುಗೀಸ್ ಶಕ್ತಿಯ ನಿಜವಾದ ಸ್ಥಾಪಕ ಅಂತ ಯಾರನ್ನ ಕರಿತೀವಿ ಅಂತ ಕೇಳಿದಾಗ ದಟ್ ಈಸ್ ಅಲ್ಬುಕರ್ಕ್ ಅಂತ. ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಹೂ ಈಸ್ ಕನ್ಸಿಡರ್ಡ್ ಆಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ ಅಂತ ಕೇಳಿದಾಗ ಅಫಾನ್ಸೋ ಡಿ ಅಲ್ಬುಕರ್ಕ್. ನಿಜವಾದ ಸ್ಥಾಪಕ ಅಂತ ಕೇಳ್ತಾರೆ. ನಿಜವಾದ ಸ್ಥಾಪಕ ಯಾರು? ದಟ್ ಇಸ್ ಅಫಾನ್ಸೋ ಡಿ ಅಲ್ಬುಕರ್ಕ್. ಎರಡನೇ ಪೋರ್ಚುಗೀಸ್ ಗವರ್ನರ್ ಅದನ್ನು. ಇವನು ಪೋರ್ಚುಗೀಸ್ ಎಂಪೈರ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಕಲ್ಪನೆಯನ್ನ ಸ್ಥಾಪನೆ ಮಾಡಿದ ಮತ್ತು ಭಾರತದಲ್ಲಿ ಪೋರ್ಚುಗೀಸ್ ಶಕ್ತಿಯ ನಿಜವಾದ ಸ್ಥಾಪಕ ಗೋವೆಯನ್ನ ಬಿಜಾಪುರ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾ ಅನ್ನು ಸೋಲಿಸುವ ಮುಖಾಂತರ ವಶಪಡಿಸಿಕೊಂಡು ಗೋವೆಯನ್ನ ವಶಪಡಿಸಿಕೊಂಡ್ರು. ಮುಂದೆ 1930ರಲ್ಲಿ ಇದು ಗೋವೆ ಪೋರ್ಚುಗೀಸರ ಹೆಡ್ ಕ್ವಾರ್ಟರ್ ಆಯಿತು. ಅಪ್ ಟು 1961ರವರೆಗೂ ಕೂಡ ಅದೇ ಅವರ ಹೆಡ್ ಕ್ವಾರ್ಟರ್ ಆಗಿತ್ತು. ಗೋವೆ ಅವ್ರ ಕಂಟ್ರೋಲ್ ಅಲ್ಲಿ ಇತ್ತು. ಅಫಾನ್ಸೋ ಡಿ ಅಲ್ಬುಕರ್ಕು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಹೊಂದಿದ್ದ. ಆದ್ದರಿಂದ ಏನ್ ಮಾಡಿದವನು ತನ್ನ ಧರ್ಮವನ್ನು ಕೂಡ ಇಲ್ಲಿ ಬಿತ್ತರಿಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಈ ಎನ್ಕರೇಜ್ ಫೋರ್ಸಿಬಲ್ ಕನ್ವರ್ಷನ್ಸ್ ಏನು ತನ್ನ ಆರ್ಮಿಯನ್ನು ತೆಗೆದುಕೊಂಡು ಬಂದಿದ್ದ, ಭಾರತದಲ್ಲಿ ಫೋರ್ಸಿಬಲ್ ಕನ್ವರ್ಷನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡ. ಫೋರ್ಸ್ಫುಲಿ ಭಾರತೀಯರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡುವ ಕೆಲಸವನ್ನು ಕೂಡ ಇವನು ಮಾಡ್ತಾ ಹೋದ. ಅದಕ್ಕೆ ಪ್ರಮೋಟ್ ಕೂಡ ಮಾಡ್ದ. ಇವನು ಪೋರ್ಚುಗೀಸರ ಪಾಪ್ಯುಲೇಷನ್ ಅನ್ನ, ಪೋರ್ಚುಗೀಸರ ಜನಸಂಖ್ಯೆಯನ್ನ ಪಡೆದುಕೊಳ್ಳುವ ಸಲುವಾಗಿ ಏನ್ ಮಾಡ್ದ ಗೊತ್ತಾ? ಅಲ್ಲಿಂದ ಏನು ಪುರುಷರು ಬರ್ತಾ ಇದ್ರು, ಪೋರ್ಚುಗಲಿಂದ ಪುರುಷರು ಬರ್ತಾ ಇದ್ರು, ಅವರಿಗೆ ಭಾರತೀಯ ಮಹಿಳೆಯರನ್ನ ಮದುವೆ ಆಗ್ಲಿಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದ. ಅವರ ಪುರುಷರಿಗೆ ಭಾರತೀಯ ಮಹಿಳೆಯರನ್ನ ಮದುವೆ ಆಗ್ಲಿಕ್ಕೆ ಪ್ರೇರಣೆ ಮಾಡ್ತಿದ್ದ. ಅದರ ಮುಖಾಂತರವಾಗಿ ಅವರ ಜನಸಂಖ್ಯೆ ಹೆಚ್ಚೆ ಮಾಡ್ಕೊಳ್ತಿದ್ದ. ಹೆಂಗೆ ಜನಸಂಖ್ಯೆ ಹೆಚ್ಚಿಗೆ ಆಗತ್ತೆ? ಅವರ ಪೋರ್ಚುಗೀಸ್ ಪುರುಷರು ಭಾರತೀಯ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತಾ ಇದ್ರು, ಅವರಿಗೆ ಮಗು ಆಗ್ತಿತ್ತು. ಆಟೋಮೆಟಿಕ್ ಆ ವುಮೆನ್ ಕೂಡ ಕ್ರಿಶ್ಚಿಯನ್ ಆಗ್ತಾ ಇದ್ಲು, ಆ ವುಮೆನ್ ಕೂಡ ಪೋರ್ಚುಗೀಸ್ ಆಗ್ತಾ ಇದ್ಲು. ಅವರಿಗೆ ಹುಟ್ಟುವಂತ ಮಗು ಕೂಡ ಪೋರ್ಚುಗೀಸ್ ಆಗ್ತಾ ಇತ್ತು. ಹೀಗೆ ಪೋರ್ಚುಗೀಸ್ ಜನಸಂಖ್ಯೆಯನ್ನ ಹೆಚ್ಚು ಮಾಡುವ ಕೆಲಸವನ್ನ ಇವನು ಮಾಡ್ತಾ ಹೋದ. ಭಾರತ ನೆಲಕ್ಕೆ ಬಂದು ಇವ್ರು ಏನ್ ಮಾಡಿದ್ರು ಕೂಡ ಭಾರತೀಯರು ಸುಮ್ಮನಿದ್ದಾರೆ. ಅದಕ್ಕೆ ಭಾರತೀಯರಿಗೆ ತಾಳ್ಮೆ ಜಾಸ್ತಿ ಎನ್ನುವಂಥದ್ದು. ಭಾರತೀಯ ಎಲ್ಲರನ್ನೂ ಎಂತೆಂಥ ರಾಜರನ್ನೇ ಒಪ್ಕೊಂಡಿದ್ದಾರೆ, ಇಂಥರನ್ನು ಒಪ್ಕೊಂಡ್ಬಿಟ್ರು. ಆದ್ರೆ ಒಂದು ವಿಚಾರ ಏನಪ್ಪಾ ಅಂದ್ರೆ, ಇವ್ ಭಾರತಕ್ಕೇನು ಒಳ್ಳೇದು ಮಾಡಿಲ್ಲ ಅಫಾನ್ಸೋ ಡಿ ಅಲ್ಬುಕರ್ಕ್. ಒಂದು ವಿಚಾರ ಏನಪ್ಪಾ ಅಂದ್ರೆ, ಇವನ ಆಳ್ವಿಕೆಯಲ್ಲಿ ಸ್ವಲ್ಪ ತನ್ನ ಒಂದು ಪ್ರದೇಶದಲ್ಲಿ ತಿರುಗಾಡ್ಕಂತಿದ್ದಾಗ ಸತಿ ಪದ್ಧತಿ ಏನ್ ಮಾಡ್ತಾ ಇದ್ರು, ಭಾರತೀಯ ನಾರಿಯರು ತನ್ನ ಗಂಡ ಸತ್ತ ನಂತರ ಆ ಚಿತೆಗೆ ಆರ್ತಾ ಇದ್ರು, ಅವರ ಚಿತೆಗೆ ಆರ್ತಾ ಇದ್ರು. ಅದನ್ನ ನೋಡಿ ಇವನಿಗೆ ಸ್ವಲ್ಪ ಕುತೂಹಲ ಅನಿಸ್ತು. ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಸ್ತು. ಅದಕ್ಕೆ ಏನ್ ಮಾಡ್ಬಿಟ್ಟ, ಇವನು ತನ್ನ ರೂಲಲ್ಲಿ ಸತಿಯನ್ನ ನಿರ್ಮೂಲನೆ ಮಾಡ್ದ, ಅಬಾಲಿಷನ್ ಮಾಡ್ದ. ಯಾರು ಸತಿಯನ್ನ ಆಚರಣೆ ಮಾಡಬೇಡಿ ಅಂತೇಳಿ ಅಬಾಲಿಷನ್ ಮಾಡ್ದ. ಇದು ಒಂದು ಒಳ್ಳೆ ಕೆಲಸ ಅಷ್ಟೇ. ಇನ್ನೇನೊಂದು ಇಂಥ ಒಳ್ಳೆ ಕೆಲಸಗಳನ್ನ ಇವನೇನ್ ಮಾಡಿಲ್ಲ. ನಾನ್ ನಿಮಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ಬೇಕಾದ್ರೆ ಇವನ ಬಗ್ಗೆ ಚರ್ಚೆ ಕೂಡ ಮಾಡಿದ್ದೀನಿ ನಿಮಗೆ. ಕೃಷ್ಣದೇವರಾಯ ಮತ್ತು ಪೋರ್ಚುಗೀಸರ ಮಧ್ಯೆ ಸಂಬಂಧ ಚೆನ್ನಾಗಿತ್ತು. ಪೋರ್ಚುಗೀಸ್ ಗವರ್ನರ್ ಅಫಾನ್ಸೋ ಡಿ ಅಲ್ಬುಕರ್ಕು ಕೃಷ್ಣದೇವರ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡ. ಆ ಒಪ್ಪಂದ ಏನಂತಂದ್ರೆ, ನಾವು ನಿಮಗೆ ಯುರೋಪಿಯನ್ ವಾರರ್ಸ್ ಗಳನ್ನ ಸಪ್ಲೈ ಮಾಡ್ತೀವಿ, ಅವು ಬಹುಮನಿ ಸಾಮ್ರಾಜ್ಯಕ್ಕಿಂತ ಹೆಚ್ಚು ಸುಪೀರಿಯರ್ ಆಗಿರ್ತವೆ, ಮತ್ತು ಬಟ್ಕಲ ಪೋರ್ಟ್ ಅನ್ನ ನಾವು ಯುರೋಪಿಯನ್ ಆಧಾರದಲ್ಲಿ ಡೆವಲಪ್ ಮಾಡ್ಕೊಡ್ತೀವಿ, ಮತ್ತು ಹಲವಾರು ಡ್ಯಾಮ್ಸ್ ಗಳನ್ನ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ನಿಮಗೆ ಡೆವಲಪ್ ಮಾಡ್ಕೊಡ್ತೀವಿ, ಮೂಲಸೌಕರ್ಯ ಅಭಿವೃದ್ಧಿಗಳನ್ನ ಮಾಡ್ಕೊಡ್ತೀವಿ ಅಂತೇಳಿ ಒಂದು ಒಪ್ಪಂದ ಕೂಡ ಆಗಿತ್ತು. ಅದಕ್ಕೆ ಅಫಾನ್ಸೋ ಡಿ ಅಲ್ಬುಕರ್ಕ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ ಕೃಷ್ಣದೇವರಾಯನ ಹತ್ರ, ನಾವು ಗೋವನ್ನ ಅಟ್ಯಾಕ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಬರಬೇಡಿ. ಇದಕ್ಕೆ ಅಕ್ಸೆಪ್ಟ್ ಮಾಡಿಕೊಂಡು ಪೋರ್ಚುಗೀಸರು
1910ರಲ್ಲಿ ಇಸ್ಮಾಯಿಲ್ ಅದಿಲ್ ಶಾಹನ ಸೋಲಿಸುವ ಮುಖಾಂತರವಾಗಿ ಗೋವೆಯನ್ನ ವಶಪಡಿಸಿಕೊಂಡ್ರು, ಆಕ್ರಮಣವನ್ನ ಮಾಡಿಕೊಂಡ್ರು. ನಂತರವಾಗಿ ಅವರು ಮಾತು ಕೊಟ್ಟಂತೆ ಎಲ್ಲ ಕೂಡ ಆಯಿತು. ಕೃಷ್ಣದೇವರಾಯ ಡ್ಯಾಮ್ಗಳನ್ನು ಕೂಡ ಕಟ್ಟುವಂಥದ್ದನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ ಪೋರ್ಚುಗೀಸ್ ಇಂಜಿನಿಯರ್ಸ್ಗಳ ಹೆಲ್ಪ್ ಇಂದ. ನಂತರವಾಗಿ ಗೋವಾ ವಶವಾಯಿತು. ಹಿಂಗೆ ವಶಪಡಿಸ್ಕೊಂತ ಹೋಗ್ತಾ ಹೋದ್ರು. ಪೋರ್ಚುಗೀಸರು ಹಲವಾರು ಟ್ರೇಡ್ ಸೆಂಟರ್ಗಳನ್ನ ಭಾರತದಲ್ಲಿ ಸ್ಥಾಪನೆ ಮಾಡಿದ್ರು. ಎಸ್ಪೆಷಲಿ ಸೂರತ್, ಸಾಲ್ಸೆಟ್ ಮತ್ತು ಬಸೆನ್ಗಳಲ್ಲಿ ಗುಜರಾತಲ್ಲಿ ಸೂರತ್, ಸಾಲ್ಸೆಟ್, ಬಸೆನ್ಗಳಲ್ಲಿ ಅವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು. ನೆಕ್ಸ್ಟ್ ಬಂದಂತಹ ಒಬ್ಬ ಗವರ್ನರ್ ಯಾರಪ್ಪ ಅಂದ್ರೆ ನೀನೋಡಾ ಕುನ್ಹಾ ಅಂತೇಳಿ. ನೀನೋಡಾ ಕುನ್ಹಾ ಇವನು 1529ರಲ್ಲಿ ಬಹುಮುಖ್ಯವಾಗಿ ಅಧಿಕಾರವನ್ನು ವಶಕ್ಕೊಳ್ತಾನೆ. ಅದು ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಗೊತ್ತಿಲ್ಲ ನೀನೋಡಾ ಕುನ್ಹಾ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇವನ ಕಾಲದಲ್ಲಿ ಕೊಚ್ಚಿಯಲ್ಲಿ ಹೆಡ್ ಕ್ವಾರ್ಟರ್ ಆಗಿತ್ತು. 1930ರಲ್ಲಿ ಕೊಚ್ಚಿಯನ್ನ ತೆಗೆದುಬಿಟ್ಟು ರಾಜಧಾನಿಯನ್ನಾಗಿ ಗೋವೆಯನ್ನ ಸ್ಥಳಾಂತರಿಸ್ತಾನೆ. ಅದಕ್ಕೆ ಇವ್ನು ಇಂಪಾರ್ಟೆಂಟ್ ಅಷ್ಟೇ, ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ನೀನೋಡಾ ಕುನ್ಹಾ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಈ ಶಿಫ್ಟೆಡ್ ದ ಕ್ಯಾಪಿಟಲ್ ಸಿಟಿ ಫ್ರಮ್ ಕೊಚ್ಚಿನ್ ಟು ಗೋವಾ ಇನ್ 1530. 1930ರಲ್ಲಿ ರಾಜಧಾನಿಯನ್ನ ಕೊಚ್ಚಿನಿಂದ ಗೋವಾಕ್ಕೆ ಸ್ಥಳಾಂತರ ಮಾಡ್ತಾನೆ. ಅದಕ್ಕೆ ಇವನು ಇಂಪಾರ್ಟೆಂಟ್, ಇದು ಗೊತ್ತಿರಲಿ ನಿಮಗೆ. ಅಕ್ಬರ್ನ ಕಾಲದಲ್ಲಿ ಪೋರ್ಚುಗೀಸರು ಮುಘಲ್ ಆಸ್ಥಾನಕ್ಕೆ ಎಂಟರ್ ಆದ್ರು ಪರ್ಮಿಷನ್ ಕೇಳಲಿಕ್ಕೆ. ಪೋರ್ಚುಗೀಸರು ಹಲವಾರು ಟ್ರೇಡ್ ಸೆಂಟರ್ಗಳನ್ನ ಹೊಂದಿದ್ರು. ಅವರಲ್ಲಿ ಹೂಗ್ಲಿ ಮತ್ತು ಮಚಿಲಿಪಟ್ಟಣಂ ಈಸ್ಟ್ ಕೋಸ್ಟ್ ಅಲ್ಲಿ, ಪೂರ್ವ ಕರಾವಳಿಯಲ್ಲಿ ಹೂಗ್ಲಿ ಮತ್ತು ಮಚಿಲಿಪಟ್ಟಣಂನಲ್ಲಿ ಅವರು ವ್ಯಾಪಾರ ಕೇಂದ್ರಗಳನ್ನ ಹೊಂದಿದ್ರು. ಬಹುಮುಖ್ಯವಾಗಿ ಒಂದು UPSC ಅಲ್ಲಿ 2010 ಒಂದು ಪ್ರಶ್ನೆ ಕೇಳಿದ್ರು. ದ ಫಸ್ಟ್ ಯುರೋಪಿಯನ್ ಪವರ್ ಟು ಅಕ್ಯುಪೈ ಪಾಂಡಿಚೇರಿ ಯಾರು? ಪಾಂಡಿಚೇರಿಯನ್ನ ಮೊಟ್ಟ ಮೊದಲ ಬಾರಿಗೆ ಅಕ್ಯುಪೈ ಮಾಡಿಕೊಂಡಂತಹ ಯುರೋಪಿಯನ್ ಪವರ್ ಯಾವ್ದಪ್ಪ ಅಂತ ಕೇಳಿದಾಗ ಫಸ್ಟ್ ಆಪ್ಷನ್ ನಿಮಗೆ ಫ್ರೆಂಚ್ ಕೊಡ್ತಾ ಇದ್ರು. ಎಲ್ಲರೂ ಫ್ರೆಂಚ್ ಹೋಗ್ತಿದ್ರಿ. ನೋ, ಗೊತ್ತಿರ್ಲಿ, ಫ್ರೆಂಚರಿಗಿಂತ ಮುಂಚಿತವಾಗಿ ಮೊಟ್ಟ ಮೊದಲ ಬಾರಿಗೆ ಪಾಂಡಿಚೇರಿಯಲ್ಲಿ ಆಳ್ವಿಕೆನ ಮಾಡಿದ್ರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು ಫಸ್ಟ್. ನಂತರವಾಗಿ ಫ್ರೆಂಚರು ಅಲ್ಲಿ ಆಳ್ವಿಕೆನ ಮಾಡಿದ್ದನ್ನ ಕಾಣ್ತಾ ಹೋಗ್ತೀವಿ. ಪೋರ್ಚುಗೀಸರು ಫಸ್ಟ್ ಯುರೋಪಿಯನ್ ಪವರ್ ಟು ಅಕ್ಯುಪೈ ಪಾಂಡಿಚೇರಿಯನ್ನು ವಶಪಡಿಸಿಕೊಂಡಂತಹ ಮೊಟ್ಟ ಮೊದಲ ಫಸ್ಟ್ ಯುರೋಪಿಯನ್ ಪವರ್ ಯಾವ್ದಪ್ಪ, ಯುರೋಪಿಯನ್ ಶಕ್ತಿ ಅಂತ ಕೇಳಿದಾಗ ದಟ್ ಇಸ್ ಪೋರ್ಚುಗೀಸರು. ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ, ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳವು ಪೋರ್ಚುಗೀಸರ ಪ್ರಧಾನ ಕಚೇರಿಯಾಗಿತ್ತು? ಗೋವಾ. 1530ರಲ್ಲಿ ಕೊಚ್ಚಿನಿಂದ ಗೋವಾಗೆ ನೀನೋಡಾ ಕುನ್ಹಾ ಅವರು ಸ್ಥಳಾಂತರ ಮಾಡಿದ್ದನ್ನು ಕೂಡ ಕಂಡ್ವಿ. ಅದರಿಂದ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಿದ್ದಾರೆ SSCಯಲ್ಲಿ, ಅದನ್ನು ಕೂಡ ಗೊತ್ತಿರಲಿ ನಿಮಗೆ. ಪೋರ್ಚುಗೀಸರ ಪವರ್ ಶಕ್ತಿ ಕುಸಿತವಾಯಿತು. ಯಾಕೆ? ಹಲವಾರು ಕಾರಣಗಳನ್ನ ಕೊಡಬಹುದು. ಒಂದು, ಕೇವಲ ಭಾರತದಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ಬೇಕಾಗತ್ತೆ ನಾವು. ಯಾಕೆಂತಂದ್ರೆ ಯುರೋಪಿಯನ್ನರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ರು. ಎಕ್ಸಾಂಪಲ್, ಕೆಲವು ಕಡೆ ಪೋರ್ಚುಗೀಸ್ ಸ್ಟ್ರಾಂಗ್ ಇದ್ರೆ, ಕೆಲವು ದೇಶಗಳ ಕಡೆ ಪೋರ್ಚುಗೀಸ್ ಸ್ಟ್ರಾಂಗ್ ಇದ್ರೆ, ಕೆಲವು ಕಡೆ ಫ್ರೆಂಚರು ಸ್ಟ್ರಾಂಗ್ ಇರ್ತಾ ಇದ್ರು, ಕೆಲವು ಕಡೆ ಬ್ರಿಟಿಷರು ಸ್ಟ್ರಾಂಗ್ ಇರ್ತಾ ಇದ್ರು, ಕೆಲವು ಕಡೆ ಡಚ್ಚರು ಸ್ಟ್ರಾಂಗ್ ಇರ್ತಾ ಇದ್ರು. ಹೀಗೆ ಕೆಲವು ಕಡೆ ಡಿಫ್ರೆಂಟ್ ಯುರೋಪಿಯನ್ ಪವರ್ಸ್ ಸ್ಟ್ರಾಂಗ್ ಇರ್ತಾ ಇದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವು ಜಗಳ ಆಗ್ತಾ ಇತ್ತು. ಅದು ಭಾರತದಲ್ಲೂ ಕೂಡ ಆಗ್ತಿತ್ತು. ಅದು ನಿಮಗೆ ಲಿಂಕ್ ಕೊಡ್ತಾ ಬರ್ತೀನಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದ್ದು ಕೂಡ ಲಿಂಕ್ ಕೊಡ್ತಾ ಬರ್ತೀನಿ ನಿಮಗೆ, ಡೋಂಟ್ ವರಿ. ಈಗ ಭಾರತಕ್ಕೆ ಬಂದಾಗ ಯಾಕೆ ಇವ್ರ ಶಕ್ತಿ ಕುಸಿತು ಅಂತ ಕೇಳಿದಾಗ, ಡಿಫೀಟ್ ಇನ್ ದ ಹ್ಯಾಂಡ್ಸ್ ಆಫ್ ಸ್ಪೇನ್ ಅವರ ಕೈಯಿಂದ ಇವರಿಗೆ ಸೋಲಾಯಿತು. ಬಿಕಾಸ್ ಇವರು ಅಮೆರಿಕದ ಕಡೆ ಹೋದಾಗ, ಪೋರ್ಚುಗೀಸರು ಅಮೆರಿಕದ ಕಡೆಗೆ ಹೋದಾಗ ಅಲ್ಲಿ ಸ್ಪೇನ್ ಜಾಸ್ತಿ ಪ್ರಬಲತೆಯನ್ನು ತೆಗೆದುಕೊಳ್ತಾ ಬಂತು. ಪೋರ್ಚುಗೀಸರು ಭಾರತ ಕಡೆ ಗಮನ ಕೊಡ್ತಾ ಬಂದ್ರು. ಸ್ಪೇನ್ ಅವರು ಭಾರತ ಇಂಟ್ರೆಸ್ಟ್ ಇಲ್ಲ ಅವರಿಗೆ, ಸ್ಪೇನ್ ಅವರಿಗೆ ಅಮೆರಿಕ ಇಂಟ್ರೆಸ್ಟ್ ಇತ್ತು. ಆದ್ದರಿಂದ ಅಮೆರಿಕಾದಲ್ಲಿ ಪೋರ್ಚುಗೀಸರನ್ನ ಹೊರಹಾಕುವ ಮುಖಾಂತರವಾಗಿ ಅವರು ಅಲ್ಲಿ ಪ್ರಾಬ್ಲಮ್ ಅನ್ನು ಸಾಧಿಸಿದ್ರು. ಅದರಿಂದ ಅಲ್ಲೂ ಅವ್ರು ಕಳ್ಕೊಂಡ್ರು, ಆಟೋಮೆಟಿಕ್ ಆಗಿ ಇಲ್ಲೂ ಕೂಡ ಅವ್ರು ಮುಂದೆ ಕಳ್ಕೊತಾ ಹೋದ್ರು. ಒಂದು ಪೋರ್ಚುಗೀಸರು ಇದಕ್ಕೆ ಮುಖ್ಯ ಕಾರಣ. ಎರಡನೇದು, ಮುಘಲ್ ಪ್ರಿಫರೆನ್ಸ್ ಟು ಬ್ರಿಟಿಷ್. ಮುಘಲರು ಬ್ರಿಟಿಷರಿಗೆ ಹೆಚ್ಚು ಜೊತೆನ ಕೊಟ್ಟರು. ಯಾಕೆ ಅಂತ ನಿಮಗೆ ಹೇಳ್ತಾ ಬರ್ತೀನಿ. ಇವ್ರಿಗೆ ಯಾಕೆ ಅಂತಂದ್ರೆ ಹಲವಾರು ಕಾರಣಗಳಿತ್ತು. ಬಲವಂತದ ಮತಾಂತರವನ್ನ ಮಾಡ್ತಾ ಇದ್ರು, ಮತ್ತೆ ಇನ್ನೂ ಹಲವಾರು ವಿಚಾರಗಳು ಕೆಲವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಫೋರ್ಸಿಬಲ್ ಕನ್ವರ್ಷನ್ಸ್ಗಳು ಮತ್ತೆ ಇವೆಲ್ಲವೂ ಕೂಡ ಕೆಲವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಇವ್ರನ್ನ ದೂರ ಇಟ್ಟು ಬ್ರಿಟಿಷರಿಗೆ ಹೆಚ್ಚು ಜೊತೆನ ಕೊಡ್ತಾ ಬಂತು. ಯಾಕೆಂದ್ರೆ ಇನ್ನೂ ಹಲವಾರು ಕಾರಣಗಳಿವೆ, ಹೇಳ್ತಾ ಬರ್ತೀನಿ.
ಬ್ರಿಟಿಷರು ಇವ್ರಿಗಿಂತ ಸ್ವಲ್ಪ ಶಕ್ತಿಯುತವಾಗಿ ಕಂಡ್ರು ಟೆಕ್ನಾಲಜಿಯಲ್ಲಿ, ಅದರಿಂದ ಕೂಡ ಅವ್ರಿಗೆ ಹೆಚ್ಚು ಒತ್ತನ್ನು ಕೊಡಲಾಯಿತು. ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಬರ್ತಾರೆ. ಮತ್ತೆ ಮೂರನೇದು ಫೋರ್ಸಿಬಲ್ ಕನ್ವರ್ಷನ್ಸ್ ನಾಟ್ ಲೈಕ್ಡ್ ಬೈ ಲೋಕಲ್ ರೂಲರ್ಸ್. ಲೋಕಲ್ ರಾಜರು ಸಪೋರ್ಟ್ ಮಾಡಲಿ ಅವರಿಗೆ, ಯಾಕೆಂದ್ರೆ ಫೋರ್ಸಿಬಲ್ ಕನ್ವರ್ಷನ್ ಬಲವಂತದ ಮತಾಂತರ ಮಾಡ್ತಾ ಬಂದ್ರಿಂದ ಯಾರು ಇಷ್ಟಪಟ್ಟಿಲ್ಲ ರಾಜರು. ಮತ್ತೆ ಶಹಾಜಹಾನ್ ಸ್ವತಃ ಪೋರ್ಚುಗೀಸರನ್ನ ಬಂಗಾಳದಿಂದ ಕಂಪ್ಲೀಟ್ಲಿ ಓಡಿಸ್ಬಿಡ್ತಾನೆ. ಯಾಕೆಂದ್ರೆ ಫೋರ್ಸಿಬಲ್ ಕನ್ವರ್ಷನ್, ಬಲವಂತದ ಮತಾಂತರ ಆಗ್ತಿದೆ, ಅದಕ್ಕೆ ಶಹಜಹಾನೇ ಓಡಿಸ್ಬಿಡ್ತಾನೆ ಅಲ್ಲಿಂದ. ಮತ್ತೆ ಯಾವಾಗ ಪೋರ್ಚುಗೀಸರು ಕೂಡ ಅವ್ರ ಪವರ್ ಇಲ್ಲಿ ಕಡಿಮೆ ಆಗ್ತಾ ಬಂತು, ಅಮೆರಿಕದಲ್ಲಿ ಕಡಿಮೆ ಆಯ್ತು, ಭಾರತದಲ್ಲಿ ಕಡಿಮೆ ಆಯ್ತು. ಯಾಕೆ ಅಂತಂದ್ರೆ ಯಾವಾಗ ಅವರಿಗೆ ಬ್ರೆಜಿಲ್ ಸಿಕ್ತಿವರಿಗೆ, ಅದರಿಂದ ಈ ಕಡೆ ಎಲ್ಲ ಬಿಟ್ಬಿಟ್ಟು ಅವ್ರು ಬ್ರೆಜಿಲ್ ಕಡೆ ಜಾಸ್ತಿ ಒತ್ತನ್ನ ಕೊಡ್ತಾ ಬಂದ್ರು, ಅಲ್ಲಿ ತನ್ನ ಆರ್ಮಿಯನ್ನು ಇಡಿಸ್ತಾ ಬಂದ್ರು. ಇಲ್ಲಿ ಆಟೋಮೆಟಿಕ್ ಭಾರತ ಕಡೆ ಅವ್ರ ಇಂಟ್ರೆಸ್ಟ್ ನ ಕಳ್ಕೊಂಡ್ಬಿಟ್ರು. ಅಮೆರಿಕನ್ ಕೂಡ ಅವ್ರ ಕಂಟ್ರೋಲ್ ತಪ್ಪಿ ಹೋಗುವಂತ ಸಂದರ್ಭ ಬಂತು. ಅದರಿಂದ ಬ್ರೆಜಿಲ್ ಕಡೆ ಹೆಚ್ಚು ಒತ್ತನ್ನ ಅವ್ರು ಕೊಡ್ತಾ ಹೋದ್ರು. ಆದ್ದರಿಂದ ಭಾರತದ ಕಡೆ ಅವ್ರಿಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಯ್ತು. ಇದು ಭಾರತದಲ್ಲಿ ಪೋರ್ಚುಗೀಸ್ ಶಕ್ತಿ ಕುಸಿಲಿಕ್ಕೆ ಪ್ರಮುಖವಾದಂತಹ ಕಾರಣಗಳು ಅಂತ ಕರೆಯಲಾಗುತ್ತೆ. ಅಂತಿಮವಾಗಿ ಪೋರ್ಚುಗೀಸರು ಎಲ್ಲ ಕಳ್ಕೊಂಡು ಗೋವಾ, ದಮನ್, ದಿಯು ಅಲ್ಲಿ ನೆಲೆಸ್ತಾರೆ. ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗ್ತಾರೆ. ಅಪ್ ಟು 1961 ವರೆಗೆ ಆಪರೇಷನ್ ವಿಜಯನ ಮಾಡಿಸಿ ಅವ್ರನ್ನ ಓಡಿಸಿದ್ದು. ಸ್ವತಂತ್ರ ಬಂದ ನಂತರವೂ ಕೂಡ ಅವ್ರು ಇದ್ರು ಭಾರತದಲ್ಲಿ, ಬಿಟ್ಟು ಹೋಗ್ತಾ ಇರಲಿಲ್ಲ ಅವರು. ಮಸಾಲೆಗಳು ಭಾರತದ ಪೋರ್ಚುಗೀಸ್ಗೆ ಪ್ರಮುಖ ವ್ಯಾಪಾರ ಸರಕಾಗಿತ್ತು. ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ನಾವು ಸರಕು ಅಂದ್ರೆ ಏನು ರಫ್ತು ಗಿಫ್ತು ಮಾಡ್ತಾ ಇದ್ವಿ. ಏನು ದಮನ್, ಗೋವಾ, ದಿಯು ಅಲ್ಲಿ ಇವ್ರು ಇದ್ಕೊಂಡು ಅಲ್ಲಿಂದ ವ್ಯಾಪಾರವನ್ನ ಮಾಡ್ಕೊಂಡು ಅವರು ಮಾಡ್ಕೋತಾ ಇದ್ರು. ಇಂಟ್ರೆಸ್ಟಿಂಗ್ ನಿಮ್ಗೆ ಗೊತ್ತಿರಬೇಕು, ಭಾರತಕ್ಕೆ ಮೊದಲ ಯುರೋಪಿಯನ್ನರು ಬಂದವರು ಯಾರಪ್ಪ ಅಂದ್ರೆ ದಟ್ ಇಸ್ ಪೋರ್ಚುಗೀಸರು. ಭಾರತಕ್ಕೆ ಮೊದಲು ಬಂದರು ಇವರೇ, ಭಾರತವನ್ನ ಬಿಟ್ಟು ಕೊನೆಗೆ ಹೋದವರು ಕೂಡ ಇವರೇ. ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರೇ, ಕೊನೆಗೋದವರು ಕೂಡ ಪೋರ್ಚುಗೀಸರೇ. ಅಪ್ ಟು 1961 ವರೆಗೂ ಕೂಡ ಭಾರತದ ಗವರ್ಮೆಂಟ್ ಗೋವಾ, ದಮನ್, ದಿಯು ಅನ್ನ ವಶಪಡಿಸಿಕೊಳ್ಳುವ ಮುಖಾಂತರವಾಗಿ, ಆಪರೇಷನ್ ವಿಜಯವನ್ನ ಮಾಡುವ ಮುಖಾಂತರವಾಗಿ ವಶಪಡಿಸಿಕೊಳ್ತು. ಅಲ್ಲಿವರೆಗೂ ಕೂಡ ಅವರಿದ್ರು. ಭಾರತಕ್ಕೆ ಮೊದಲು ಬಂದವರು ಕೂಡ ಪೋರ್ಚುಗೀಸರೇ, ಕೊನೆಗೆ ಹೋದವರು ಕೂಡ ಪೋರ್ಚುಗೀಸರೇ. ಆರ್ಮಿಯನ್ನ ಕಳಿಸ್ಬಿಟ್ಟು ಅವ್ರನ್ನ ವಾಪಸ್ಸು ಓಡಿಸ್ಬಿಟ್ವಿ. ಒಂದು ಪ್ರಶ್ನೆ ಕೇಳಿದ್ದಾರೆ, ಭಾರತದಲ್ಲಿ ಪೋರ್ಚುಗೀಸರ ವಾಣಿಜ್ಯ ಉದ್ದೇಶ ಏನಾಗಿತ್ತು ಅಂತೇಳಿ. ಎಲ್ಲವೂ ಕೂಡ ಕರೆಕ್ಟ್ ಅನ್ಸುತ್ತೆ ನೋಡ್ರಿ, ಬಟ್ ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು ಅಂತ ಇಂಪಾರ್ಟೆಂಟ್ ಆಗಿರ್ಬೇಕು. ಭಾರತದಲ್ಲಿ ಪೋರ್ಚುಗೀಸರ ವಾಣಿಜ್ಯ ಉದ್ದೇಶ ಆಪ್ಷನ್ ಎ ಮೆಣಸು ಮತ್ತು ಸಾಂಬಾರು ವ್ಯಾಪಾರವನ್ನ ವಶಪಡಿಸಿಕೊಳ್ಳುವುದು. ಆಪ್ಷನ್ ಬಿ ಭಾರತದ ವಿದೇಶಿ ವ್ಯಾಪಾರದಿಂದ ಅರಬ್ಬರನ್ನ ಹೊರಹಾಕುವುದು. ಆಪ್ಷನ್ ಸಿ ಬಟ್ಟೆ ಮತ್ತು ಸಾಂಬಾರು ವ್ಯಾಪಾರವನ್ನ ಕೈವಶ ಮಾಡಿಕೊಳ್ಳುವುದು. ಆಪ್ಷನ್ ಡಿ ಪಶ್ಚಿಮ ಕರಾವಳಿಯ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವುದು. ಎಲ್ಲವೂ ಕೂಡ ಸರಿ ಅನಿಸಿದ್ರು ಕೂಡ ಫಸ್ಟ್ ಪ್ರಿಫರೆನ್ಸು ಮೆಣಸು ಮತ್ತು ಸಾಂಬಾರು ವ್ಯಾಪಾರವನ್ನ ವಶಪಡಿಸಿಕೊಳ್ಳುವ ಉದ್ದೇಶವಾಗಿತ್ತು. ಇದು ಫಸ್ಟ್ ಪ್ರಿಫರೆನ್ಸ್. ಇದು ನಿಮಗೆ ಗೊತ್ತಿರಬೇಕು, ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು ಅಂತೇಳಿ. ಮತ್ತೆ ಪೋರ್ಚುಗೀಸರ ಬಗ್ಗೆ ಮತ್ತೇನು ಕೇಳಬಹುದು ಅಂತ ನೋಡಿದಾಗ, ಪೋರ್ಚುಗೀಸ್ ವರ್ ದ ಫಸ್ಟ್ ಟು ಇಶ್ಯೂ ಟ್ರೇಡ್ ಲೈಸೆನ್ಸಸ್. ಅವರು ಮೊಟ್ಟ ಮೊದಲ ಬಾರಿಗೆ ಲೈಸೆನ್ಸಿಂಗ್ ಸಿಸ್ಟಮ್ ಅನ್ನ, ಪರವಾನಗಿ ನೀಡುವ ವ್ಯವಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಪರವಾನಗಿಯನ್ನು ಕೊಡುವ ಮುಖಾಂತರವಾಗಿ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನ ಏಕಸ್ವಾಮ್ಯ ಸಾಧಿಸಬೇಕು ಅನ್ನುವಂತ ಒಂದು ಮಟ್ಟಕ್ಕೆ ಅವರು ಹೋಗ್ತಾ ಹೋಗ್ತಾರೆ. ಅದರಿಂದ ಪೋರ್ಚುಗೀಸರು ಮೊಟ್ಟ ಮೊದಲ ಬಾರಿಗೆ ಟ್ರೇಡ್ ಲೈಸೆನ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. ಅವುಗಳನ್ನ ಭಾರತದಲ್ಲಿ ಕಾರ್ಟೇಜ್ಗಳು ಅಂತ ಕರೆಯಲಾಗ್ತಿತ್ತು. ಕಾರ್ಟೇಜ್ಗಳು ಏಕಸ್ವಾಮ್ಯದ ವ್ಯಾಪಾರವನ್ನ ಮಾಡಲಿಕ್ಕೆ ಇವರು ಅನುಸರಿಸಿದ್ರು. ಅದರಿಂದ ದೇ ವರ್ ದ ಫಸ್ಟ್ ಟು ಸ್ಟಾರ್ಟ್ ಲೈಸೆನ್ಸ್ ಸಿಸ್ಟಮ್ ಅಂಡ್ ಟು ಫಾಲೋ ಮಾನೋಪೋಲಿಸ್ಟಿಕ್ ಟ್ರೇಡ್ ಗಳನ್ನ ಅವರು ಸ್ಟಾರ್ಟ್ ಮಾಡ್ಕೊಂಡ್ರು. ಮತ್ತಿನ್ನೊಂದು ಜುಂಕರ್ಸ್ ಅಂತ ಹೇಳ್ಬೇಕು. ಜುಂಕರ್ಸ್ ಅಂದ್ರೆ ದೇ ಆರ್ ದ ಪಾಶ್ಚಿಮಾತ್ಯ ಸಮುದ್ರಗಳನ್ನ ಕರಗತ ಮಾಡಿಕೊಂಡ ಭಾರತೀಯ ಹಡಗುಗಳನ್ನ ಜುಂಕರ್ಸ್ ಅಂತ ಕರೆಯಲಾಗ್ತಿತ್ತು. ಎಷ್ಟು ಗೊತ್ತಿರಲಿ ಹಡಗುಗಳು ಅಂತೇಳಿ. ಪಾಶ್ಚಿಮಾತ್ಯ ಸಮುದ್ರಗಳನ್ನ ಕರಗತ ಮಾಡಿಕೊಂಡ ಭಾರತೀಯ ಹಡಗುಗಳು. ದೇ ಆರ್ ದ ಇಂಡಿಯನ್ ಶಿಪ್ಸ್ ವಿಚ್ ಮಾಸ್ಟರ್ಡ್ ವೆಸ್ಟರ್ನ್ ಸೀಸ್ ಅಂತ ಗೊತ್ತಿಲ್ಲ ಸಾಕು. ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳು. ಫಸ್ಟ್ ಪ್ರಶ್ನೆ, ಹೂ ಯೂಸ್ಡ್ ಹೂಗ್ಲಿ ಆಸ್ ಎ ಬೇಸ್ ಫಾರ್ ಪೈರಸಿ ಇನ್ ದ ಬೇ ಆಫ್ ಬೆಂಗಾಲ್? ಈ ಕೆಳಗಿನ ಯಾವರು ಹೂಗ್ಲಿಯನ್ನ ಕಡಲ್ಗಳ್ಳತನ ಮಾಡ್ಲಿಕ್ಕೆ, ಪೈರಸಿನ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡ್ರು ಅಂತ ಕೇಳಿದಾಗ 1995 IAS ಅಲ್ಲಿ ಕೇಳಿದ ಪ್ರಶ್ನೆ, ಪೋರ್ಚುಗೀಸರು ಹೂಗ್ಲಿಯನ್ನ ಪೈರಸಿ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡ್ರು. ಎರಡನೇ ಪ್ರಶ್ನೆ, ದ ರೂಲರ್ ಆಫ್ ಗುಜರಾತ್ ಬಹದ್ದೂರ್ ಶಾ ವಾಸ್ ಕಿಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಪೋರ್ಚುಗೀಸ್. ಗುಜರಾತ್ನ ಬಹದ್ದೂರ್ ಶಾ ಪೋರ್ಚುಗೀಸರ ಜೊತೆ ಒಂದು ಹೋರಾಟ ಮಾಡ್ಬೇಕಾದ್ರೆ ಅವನು ಮರಣವನ್ನು ಹೊಂತಾರೆ. ಅದು ಕೂಡ ನಿಮಗೆ ಜಸ್ಟ್ ಗೊತ್ತಿರಲಿ, ಅವನು ಮರಣವನ್ನ ಹೊಂತಾರೆ ಅಂತೇಳಿ.
ಗೋವೆಯನ್ನು ಕೂಡ ಗೋವೆಯನ್ನ ಇವರು ಬಿಜಾಪುರ ಸುಲ್ತಾನನ ಸೋಲಿಸುವ ಮುಖಾಂತರ ವಶಪಡಿಸಿಕೊಳ್ತಾರೆ. ಇನ್ನೊಂದು ಪ್ರಶ್ನೆ, ದ ಕಾಟನ್ ಕ್ಲಾತ್ಸ್ ಆಫ್ ಕ್ಯಾಲಿಕಟ್ ವಿಚ್ ವರ್ ಟೇಕನ್ ಬೈ ದ ಪೋರ್ಚುಗೀಸ್ ವರ್ ಕಾಮನ್ಲಿ ಕಾಲ್ಡ್ ಇನ್ ಯುರೋಪ್ ಆಸ್. ಕಲ್ಲಿಕೋಟೆಯಲ್ಲಿ ಕ್ಯಾಲಿಕಟ್ ಅಲ್ಲಿ ಕಾಟನ್ ಕ್ಲಾತ್ಸ್ ಗಳನ್ನ ಯುರೋಪ್ ದೇಶಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟು ಪೋರ್ಚುಗೀಸ್ ದೇಶಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟು ಮಾರಾಟ ಮಾಡ್ತಾ ಇದ್ರು. ಅವುಗಳು ಯುರೋಪ್ ನಲ್ಲಿ ಕ್ಯಾಲಿಕೋ ಅನ್ನುವ ಹೆಸರಿನಲ್ಲಿ ಫೇಮಸ್ ಆಗಿದ್ವು. ಕ್ಯಾಲಿಕೋ ಬಟ್ಟೆ ಕೋಟೆ ಅಂದ್ರೆ ಕಲ್ಲಿಕೋಟೆಯ ಬಟ್ಟೆ ಕೋಡಿ ಅಂತ ಅರ್ಥ. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಕಲ್ಲಿಕೋಟೆಯ ಕಾಟನ್ ಕ್ಲಾತ್ಸ್ಗಳು ತುಂಬಾ ಫೇಮಸ್, ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಬಹಳ ಬೇಡಿಕೆ ಇತ್ತು ಅವುಗಳಿಗೆ. ಆ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಅವುಗಳನ್ನ ಏನೆಂದು ಕರೆಯಲಾಗ್ತಿತ್ತು ಅಂತ ಕೇಳಿದಾಗ ಕ್ಯಾಲಿಕೋ ಬಟ್ಟೆಗಳು ಅಂತ ಕರೆಯಲಾಗ್ತಿತ್ತು. ಈಗ ಒಂದು ಪೋರ್ಚುಗೀಸ್ ರೈಸ್ ಅಂಡ್ ಫಾಲ್ ಅನ್ನ ನಮ್ಗೆ ಇಲ್ಲಿ ಇಸ್ವಿ ಮುಖಾಂತರ ಕೊಡ್ತಾ ಬಂದಿದ್ದೀನಿ. ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಕೆಲವು ವಿಷಯಗಳನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ಬಿಕಾಸ್ ಎಕ್ಸಾಮ್ಸ್ ಅಲ್ಲಿ ಕೆಲವೊಂದು ಪ್ರಶ್ನೆ ಕೊಡ್ತಾರೆ, ನಿಮಗೆ ಜಸ್ಟ್ ಅರ್ಥ ಆಗ್ಲಿ ಅಂತ ಕೊಟ್ಟಿದ್ದೀನಿ ಅಷ್ಟೇ. ನಿಮಗೆ 1498ರಲ್ಲಿ ಏನಾಗುತ್ತೆ, ಅರೈವಲ್ ಆಫ್ ವಾಸ್ಕೋಡಿಗಾಮ ಕಲ್ಲಿಕೋಟೆಗೆ ಬರ್ತಾನೆ. ಲೋಕಲ್ ಕಿಂಗ್ ಜಾಮೋರಿನ್ ಅವರನ್ನ ಅದ್ದೂರಿಯಿಂದ ಸ್ವಾಗತ ಮಾಡ್ತಾರೆ ಅಂತ ಗೊತ್ತಿದೆ. 1902ರಲ್ಲಿ ಪೋರ್ಚುಗೀಸರು ಕ್ಯಾಲಿಕಟ್ಟು, ಕೊಚ್ಚಿನ್ನು, ಕಣ್ಣನೂರಲ್ಲಿ ತರ ಸೆಟ್ಲ್ಮೆಂಟ್ ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. 1903ರಲ್ಲಿ ಕೊಚ್ಚಿನಲ್ಲಿ ಮೊದಲ ಪೋರ್ಚುಗೀಸ್ ಕೋಟೆ ಸ್ಥಾಪನೆ ಆಗುತ್ತೆ. 1905ರಲ್ಲಿ ಕಣ್ಣನೂರಲ್ಲಿ ಕೇರಳದಲ್ಲಿ ಎರಡನೇ ಪೋರ್ಚುಗೀಸ್ ಕೋಟೆ ಸ್ಥಾಪನೆ ಆಗುತ್ತೆ. 1910ರಲ್ಲಿ ಪೋರ್ಚುಗೀಸ್ ಗವರ್ನರ್ ಅಲ್ಫಾನ್ಸೋ ಡಿ ಅಲ್ಬುಕರ್ಕು ಗೋವಾನ್ನ ಬಿಜಾಪುರದಿಂದ ವಶಪಡಿಸಿಕೊಳ್ತಾನೆ. 1930ರಲ್ಲಿ ಇದು ಇಂಪಾರ್ಟೆಂಟ್, 1910 ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇದು ಬಹಳ ಇಂಪಾರ್ಟೆಂಟ್. 1930 ಕೂಡ ಇಂಪಾರ್ಟೆಂಟ್, ಗೋವೆಯನ್ನ ಪೋರ್ಚುಗೀಸ್ ರಾಜಧಾನಿಯಾಗಿ ಘೋಷಿಸಲಾಗುತ್ತೆ. 1935ರಲ್ಲಿ ದಿಯು ವಶಪಡಿಸಿಕೊಳ್ಳಲಾಗುತ್ತೆ. 1959ರಲ್ಲಿ ಪೋರ್ಚುಗೀಸರು ದಮನನ ವಶಪಡಿಸಿಕೊಳ್ತಾರೆ. ನಂತರವಾಗಿ ಕಳ್ಕೊಳ್ತಾ ಹೋಗ್ತಾರೆ ಪೋರ್ಚುಗೀಸರು. 1912ರಲ್ಲಿ ಲಾಸ್ ಆಫ್ ಸೂರತ್ ದ ಇಂಗ್ಲಿಷ್, ಬ್ರಿಟಿಷರಿಗೆ ಸುರತನ ಕಳ್ಕೊಳ್ತಾರೆ. 620ರಲ್ಲಿ ಹಾರ್ಮೋಸ್ ಡಚ್ಚರಿಗೆ ಕಳ್ಕೊಳ್ತಾರೆ. ಹೂಗ್ಲಿ ಕೂಡ ಕಳ್ಕೊಂತಾರೆ 630ರಲ್ಲಿ. 663ರಲ್ಲಿ ಕೊಚ್ಚಿನನ್ನ ಕಳ್ಕೊಳ್ತಾರೆ ಡಚ್ಚರಿಗೆ. 1968ರಲ್ಲಿ ಮುಂಬೈ ಇವ್ರ ಕಂಟ್ರೋಲ್ ಆಗಿತ್ತು, ಮುಂಬೈ ಪೋರ್ಚುಗೀಸರ ಕಂಟ್ರೋಲ್ ಆಗಿತ್ತು. ಆದರೆ ಅದೇ ಮುಂಬೈಯನ್ನ ವರದಕ್ಷಿಣೆಯಾಗಿ ಇಂಗ್ಲೆಂಡ್ ರಾಜನಿಗೆ ಪ್ರಿನ್ಸ್ ಚಾರ್ಲ್ಸ್ ಸೆಕೆಂಡ್ ಅವರಿಗೆ ಏನು ತನ್ನ ಪೋರ್ಚುಗೀಸ್ ರಾಣಿ ಕ್ಯಾಥರಿನ್ ಆಫ್ ಬ್ರಿಗಾನ್ಜಾ ಅಂತೇಳಿ ಅವಳನ್ನ ಕೊಟ್ಬಿಟ್ಟು ಇಂಗ್ಲೆಂಡ್ ರಾಜ ಪ್ರಿನ್ಸ್ ಚಾರ್ಲ್ಸ್ ಸೆಕೆಂಡ್ ಅವರಿಗೆ ಮದುವೆ ಮಾಡಲಾಗುತ್ತೆ. ಆದ್ದರಿಂದ ಇಂಗ್ಲೆಂಡ್ ರಾಜನಿಗೆ ಮುಂಬೈಯನ್ನ ವರದಕ್ಷಿಣೆ ರೂಪದಲ್ಲಿ ಕೊಡಲಾಗುತ್ತೆ. ಈ ವರದಕ್ಷಿಣೆ ರೂಪದಲ್ಲಿ ಬಂದದ್ದೇ ಬ್ರಿಟಿಷರಿಗೆ ಮುಂಬೈ ಬ್ರಿಟಿಷರಿಗೆ ವರದಕ್ಷಿಣೆ ರೂಪದಲ್ಲಿ ಪೋರ್ಚುಗೀಸರಿಂದ ಬಂದದ್ದು, ಅದು ನಿಮ್ಗೆ ಗೊತ್ತಿರಬೇಕು. 1968ರಲ್ಲಿ ಕೊಟ್ಟಿದ್ದು ಮುಂಬೈಯನ್ನ ಡೌರಿಯಾಗಿ ಬ್ರಿಟಿಷರಿಗೆ ಕೊಟ್ಟಿದ್ದು ಇವರು ಕಳ್ಕೊಳ್ತಾರೆ. 1939ರಲ್ಲಿ ಪೇಶ್ವಾ ಬಾಜಿರಾವ್ ಫಸ್ಟ್ ಅವರು ಸಾಲ್ಸೆಟ್ ಬೇಸಿನ್ ಐಲ್ಯಾಂಡ್ಗಳನ್ನ ವಶಪಡಿಸಿಕೊಳ್ತಾರೆ. ಅವರ ಹತ್ರ ಉಳಿಯೋದು ಕೇವಲ ಕೆಲವೇ ಪ್ರದೇಶಗಳು ಮಾತ್ರ, ಗೋವಾ, ದಮನ್, ದಿಯು. ಅಪ್ ಟು 1961ವರೆಗೂ ಅವ್ರ ಕಂಟ್ರೋಲ್ ಆಗಿರ್ತಾವ ಅಷ್ಟೇ. ನಂತರ 1961ನಲ್ಲಿ ಆಪರೇಷನ್ ವಿಜಯನ ಮಾಡುವ ಮುಖಾಂತರವಾಗಿ ಕಂಪ್ಲೀಟ್ ಆಗಿ ಅವರನ್ನ ಭಾರತದಿಂದ ಓಡಿಸಲಾಗುತ್ತೆ. ಇದು ಪೋರ್ಚುಗೀಸ್ಗೆ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಬರುವಂತವರು ಡಚ್ಚರು, ನೆದರ್ಲ್ಯಾಂಡ್ ಅವರು ಭಾರತಕ್ಕೆ ಬಂದದ್ದು ಹೇಗೆ, ಅವರ ಡೆವಲಪ್ಮೆಂಟು, ಅವರ ಅವನತಿ ಹೇಗಾಯಿತು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ, ನಿಮಗೆ ಪೋರ್ಚುಗೀಸರು ಇದು ಸಾಕು, ನೆಕ್ಸ್ಟ್ ಕ್ಲಾಸಲ್ಲಿ ಡಚ್ಚರಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ಕೊಳ್ತೇವಣ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೀಟಾಗಿ ಕ್ಲಾಸ್ಗಳನ್ನ ಕೇಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತೇವಣ ಆಧುನಿಕ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ. ಪೇಷನ್ಸ್ ಇಂದ ಕ್ಲಾಸ್ಗಳನ್ನ ಕೇಳ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.